ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ಒಂದು ಮಾತಿದೆ. ನಿಮ್ಮ ಸಂಗಾತಿ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸಬೇಕಾ? ಅಥವಾ ಕ್ಷಮಿಸಬಾರ್ದಾ? ಇದ್ರ ಮೇಲೆ ಇವತ್ತು ಟಾಪಿಕ್ ನಾನು ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡಿ, ನಿಮಗೆ ಸಮ್ ಕ್ಲಾರಿಟಿ ಸಿಕ್ಕತ್ತೆ. ತಪ್ಪು ಮಾಡಿಲ್ಲ ಇಲ್ಲಿ ತನಕ ನಿಮ್ಮ ಒಂದು ಸಂಗಾತಿ ಅಂತ ಹೇಳಿದ್ರೆ ಇಟ್ಸ್ ಗುಡ್. ಮುಂದೆ ಮಾಡಲಿಕ್ಕಿಲ್ಲ ಅಂತಲ್ಲ, ಹಂಗಂದ್ರೆ ಮಾಡಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ. ಬಟ್ ಆಗ್ಬೋದು, ಹೇಳಿಕ್ಕೆ ಆಗೋದಿಲ್ಲ, ಸಿಚುವೇಶನ್ಸ್ ಹೆಂಗಾದ್ರು ಬರ್ಬೋದು. ಬಟ್ ಆವಾಗ ನೀವು ಕ್ಷಮಿಸೋದು ಒಳ್ಳೇದಾ ಕೆಟ್ಟದ್ದಾ ಇದ್ರ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ತಪ್ಪು ಒಪ್ಕೊಂಡು ನಿಜವಾಗ್ಲೂ ಬದಲಾಗಲು ಪ್ರಯತ್ನ ಮಾಡ್ತಾ ಇದ್ರೆ ಆಗೊಂದು ಅವಕಾಶ ಕೊಡ್ಬೋದು. ಯಾವ ವ್ಯಕ್ತಿಗೆ ತಾನು ಮಾಡಿರ್ತಕ್ಕಂಥ ತಪ್ಪು ಅರಿವಾಗಿ ನಾನು ಇದನ್ನು ಮಾಡಬಾರ್ದು, ಮಿಸ್ಟೇಕ್ಸ್ ಮಾಡಿಬಿಟ್ಟೆ ಅಂತ ಅವ್ರಿಗೆ ಅನಿಸಿ ಹಾನೆಸ್ಟ್ ಆಗಿ ಬದಲಾಗ್ತೀನಿ, ನೆಕ್ಸ್ಟ್ ಆ ತಪ್ಪನ್ನು ರಿಪೀಟ್ ಮಾಡ್ತೀರಾ, ನಾನು ಹಾನೆಸ್ಟ್ ಆಗಿ ನಿನ್ನ ಜೊತೆಗಿರ್ತೀನಿ ಅಂತ ಏನಾದರೂ ಅವರಲ್ಲಿ ಡೇ ಟು ಡೇ ಲೈಫಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ ನಿಮಗೆ, ಅವ್ರ ನಡವಳಿಕೆಯಲ್ಲಿ, ಮಾತಿನಲ್ಲಿ, ನಂಬಿಕೆಯಲ್ಲಿ ಟ್ರಾನ್ಸ್ಪರೆನ್ಸ್ ಕಾಣ್ತಾ ಇದ್ರೆ ಒಂದು ಅವಕಾಶನ ಕೊಡಬೇಕು. ಆ್ಯಕ್ಚುಲಿ ತಪ್ಪು ಮಾಡೋದು ಸಹಜ ಎಲ್ಲರ ಲೈಫಲ್ಲಿ, ಏನೋ ಗೊತ್ತಿಲ್ಲ, ಬೇಕು ಅಂತ ಅಲ್ಲ, ಅಥವಾ ಸಿಚುವೇಶನ್ ಅಂತಾನು ಕೆಲವೊಂದು ಕೆಟ್ಟಗಳಿಗೆ ಆಗ್ಬಿಟ್ಟಿರುತ್ತೆ ಲೈಫಲ್ಲಿ. ಆದರೆ ನಿಮಗೆ ಗೊತ್ತಾಗ್ತಿರುತ್ತೆ ನೋಡಿ, ಅವರಿಗೆ ಅವಕಾಶ ಕೊಡಬೇಕಾ ಕೊಡಬಾರ್ದು, ನಿಮ್ಮ ಕಣ್ಣೆದುರುಗಡೆನೆ ಕೆಲವೊಂದು ಪ್ರಾಕ್ಟಿಕಲಿ ಗೊತ್ತಾಗ್ತಿರುತ್ತೆ. ಜಸ್ಟ್ ನಿಮ್ಮೊಟ್ಟಿಗೆ ಹೇಗಿರ್ತಾ ಇದ್ದಾರೆ, ಆ ತಪ್ಪು ಆದಮೇಲೆ ಮತ್ತೆ ನಿಮ್ಮ ಹತ್ರ ಕ್ಷಮಿಸಿ ಅಂತ ಕೇಳಿಕೊಳ್ತಿರ್ಬೇಕಾರೆ ಬದಲಾವಣೆ ಕಾಣ್ತಿದ್ಯಾ? ದಟ್ಸ್ ತುಂಬ ಮುಖ್ಯ ಆಗುತ್ತೆ ಆ್ಯಕ್ಚುಲಿ. ಆ ಬದಲಾವಣೆ ಕಂಡಾಗ ಅವಕಾಶ ಕೊಡಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ತಪ್ಪು ಗೊತ್ತಿದ್ರು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ರೆ ಕ್ಷಮಿಸೋದಕ್ಕಿಂತ ನಿಮ್ಮ ಬೌಂಡ್ರಿ ಮುಖ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ತಪ್ಪನ್ನು ನೆಕ್ಸ್ಟ್ ಮಾಡಿಕೊಡ್ದು ಅಂತ ಅವಕಾಶ ಕೊಡಕ್ಕೆ ಹೋಗ್ತೀರಿ, ಬಟ್ ಆ ವ್ಯಕ್ತಿ ಪದೇ ಪದೇ ತಪ್ಪು ಅಂತ ಗೊತ್ತಿದ್ರು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಕ್ಷಮಿಸಬೇಡಿ. ನನ್ನ ಪ್ರಕಾರ ಒಂದು ಬೌಂಡ್ರಿ ಹಾಕಿ. ಏನಕ್ಕೆ? ಸೆಲ್ಫ್ ರೆಸ್ಪೆಕ್ಟಿಗೆ ಒಂದು ಬೌಂಡ್ರಿ ಬೇಕು ಆ್ಯಕ್ಚುಲಿ. ಇಲ್ಲ ಅಂತ ಹೇಳಿದ್ರೆ ಅದೇ ತಪ್ಪು ಮಾಡ್ತಾ ಮಾಡ್ತಾ ನಿಮ್ಮನ್ನು ತುಂಬ ಕೇವಲವಾಗಿ ನೋಡ್ಬಿಡ್ತಾರೆ, ಆ್ಯಂಡ್ ನೀವು ಕಣ್ಣೀರಲ್ಲೇ ಬದುಕಬೇಕಾಗತ್ತೆ, ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಒಂಟಿಯಾಗಿದ್ದು ಬಿಡಬೇಕಾಗತ್ತೆ. ಗಾಟ್ ಇಟ್? ಅರ್ಥ ಆಗ್ತಿದೆಯಾ? ಸೊ ನಾನು ಏನಕ್ಕೆ ಹೇಳ್ತಿದ್ದೀನಿ ಈ ಮಾತು ಅಂತ ಹೇಳಿದ್ರೆ, ಬೌಂಡ್ರೀಸ್ ತುಂಬ ಮುಖ್ಯ ಲೈಫಲ್ಲಿ. ಬೌಂಡ್ರೀಸ್ ಇಟ್ ಮೀನ್ಸ್ ನಮ್ಮದೇ ಒಂದು ಚೌಕಟ್ಟಲ್ಲಿ ಇರ್ಬೇಕು ನಾವು. ಹಂಗಂತೇಳಿ ಇದು ಗುಲಾಮಗಿರಿ ಮಾಡ್ಕೊಳ್ಳೋದಕ್ಕಲ್ಲ. ಸೊ ನಮ್ಮ ಒಂದು ಪುಟ್ಟ ಒಂದು ಬೌಂಡ್ರಿ ಒಳಗಡೆ, ಬೌಂಡ್ರಿ ಅನ್ನೋದು ಒಂದು ಮನೆ, ನೆಮ್ಮದಿಯಾಗಿರಬೇಕು ನಾವಿಬ್ಬರು ಅನ್ನೋದಕ್ಕೆ ಒಂದು ಬೌಂಡ್ರಿ ಹಾಕೊಬೇಕು. ಆ ಬೌಂಡ್ರಿ ಒಳಗಡೆ ಅವರು ಇದ್ದರೆ ಇಬ್ಬರಿಗೂ ಕ್ಷೇಮ. ಆ್ಯಂಡ್ ಹಂಗಂತೇಳಿ ಒಬ್ಬರೇ ಬೌಂಡ್ರಿ ಹಾಕೊಳ್ಳೋದಲ್ಲ, ಇಬ್ಬರು ಅದೇ ಬೌಂಡ್ರಿನಲ್ಲಿ ಇರಬೇಕಾಗತ್ತೆ. ಬಟ್ ಇವ್ರು ತಪ್ಪು ಅಂತ ಗೊತ್ತಿದ ಮೇಲೆ ಮತ್ತೆ ಪದೇ ಪದೇ ತಪ್ಪು ಮಾಡ್ತಿದ್ರೆ ಅವಕಾಶ ಕೊಡೋಕ್ಕೆ ಹೋಗ್ಬಿಡಿ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕ್ಷಮಿಸು ಅಂತ ಹೇಳಿ ಮತ್ತೆ ಅದೇ ನೋವು ಕೊಡ್ತಾ ಇದ್ರೆ ಅದು ಬದಲಾವಣೆ ಅಲ್ಲ. ಈಗ ತಪ್ಪಾಗಿದೆ ನಂದು, ಕ್ಷಮಿಸ್ಬಿಡು ಅಂತ ಹೇಳ್ತಾರೆ ಅನ್ಕೊಳ್ಳೋಣ, ಬಟ್ ಸ್ಟಿಲ್ ಅದೇ ನೋವು ನಿಮ್ಮನ್ನು ಕೊಡ್ತಾ ಇದ್ದಾರೆ, ಅದೇ ಮಾತುಗಳನ್ನು ಆಡ್ತಿದ್ದಾರೆ, ಅದೇ ನಡವಳಿಕೆ ಆಗ್ತಾ ಇದೆ, ಅದೇ ತಪ್ಪನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಅಂದಮೇಲೆ, ಬದಲಾವಣೆ ಅವರಲ್ಲಿ ಕಾಣ್ತಿಲ್ಲ ಅಂದಮೇಲೆ ನೀವು ಅವಕಾಶ ಕೊಡೋದ್ರಲ್ಲಿ ಅರ್ಥ ಇಲ್ಲ ನನ್ನ ಪ್ರಕಾರ. ಓಕೆ, ಆವಾಗ ಈ ಬೌಂಡ್ರಿ ಒಟ್ಟಿಗೆ ನೀವು ಹೇಗಿರಬೇಕು ಅಥವಾ ಏನು ಮಾಡಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಪ್ಲಾನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಗೌರವ ಮತ್ತು ನಂಬಿಕೆ, ಮನಃಶಾಂತಿ, ಇದು ಕಳ್ಕೊಳ್ತಾ ಇದ್ರೆ ನೀವು ದೂರ ಆಗೋಕ್ಕೆ ಯೋಚನೆ ಮಾಡ್ಬೇಕು ನನ್ನ ಪ್ರಕಾರ. ಯಾಕಂದರೆ ಮನಃಶಾಂತಿ ತುಂಬ ಮುಖ್ಯ. ಎಂಡ್ ಆಫ್ ದ ಡೇ ನಾವು ಹೇಗೆ ಬದುಕಿದ್ದೀವಿ ನಮ್ಮ ಲೈಫಲ್ಲಿ, ಗೌರವದಿಂದ ಬದುಕಿದ್ದೀವ, ಮನಃಶಾಂತಿ ಸಿಗ್ತಾ ನಮಗೆ, ನಂಬಿಕೆಯಿಂದ ಇದ್ದೀವ, ನಂಬಿಕೆ ಉಳಿಸ್ಕೊಂಡಿದ್ದಾರ, ಇದೆಲ್ಲನೂ ಕೂಡ ನಾವು ಕ್ಯಾಲ್ಕುಲೇಟ್ ಹಾಕಿ ಬದುಕಿದಾಗ, ಬಿಕಾಸ್ ಲೈಫಲ್ಲಿ ದುಡ್ಡಿನ ಕ್ಯಾಲ್ಕುಲೇಟ್ ಮುಖ್ಯ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಮನಃಶಾಂತಿ, ಕ್ಯಾಲ್ಕುಲೇಷನ್, ನೆಮ್ಮದಿ, ನಂಬಿಕೆ, ಇದೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಚೆನ್ನಾಗಿದ್ದೀವಿ, ಲೈಫಲ್ಲಿ ಚೆನ್ನಾಗಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಮನಃಶಾಂತಿ ಇಲ್ಲ ಅಂದರೆ ಎಲ್ಲ ಇದ್ಕೊಂಡು ಏನು ಮಾಡ್ಬೇಕು ಆ ರಿಲೇಷನ್ಶಿಪ್ಪಲ್ಲಿ ಅಥವಾ ಆ ಒಂದು ಜೀವನದಲ್ಲಿ, ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಕ್ಷಮಿಸಬೇಕು ಅಥವಾ ಕ್ಷಮಿಸಬಾರ್ದು ಅನ್ನೋದಕ್ಕೆ ಮೇಜರ್ ಇರತಕ್ಕಂಥ 4 ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಕ್ಲಾರಿಟಿ, ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದೆ ಅಂತ ಫೀಲ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಆದಷ್ಟು ಬೇಗ 60K ಕಂಪ್ಲೀಟ್ ಆಗಲಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ನಮಸ್ತೆ.